ಟೆಸ್ಟ್ ಆಗುತ್ತೆ ಇವಾಗ. ಟೆಸ್ಟ್ ಆದ್ಮೇಲೆ ಬ್ರಿಟನ್ ವಿದೇಶಾಂಗ ಕಾರ್ಯದರ್ಶಿ ಜೊತೆ ಜೈಶಂಕರ್ ಮಾತುಕತೆಯನ್ನ ನಡೆಸಿದ್ದಾರೆ. ಉಗ್ರ ಚಟುವಟಿಕೆ ಹತ್ತಿಕ್ಕುವ ಕುರಿತಂತೆ ಚರ್ಚೆಯನ್ನ ನಡೆಸಿದ್ದಾರೆ. ಎಸ್ ಜೈಶಂಕರ್ ಅನ್ನೋದು ಗೊತ್ತಾಗ್ತಾ ಇದೆ. ಡೇವಿಡ್ ಲಾಮಿ ಅವರ ಜೊತೆಗೆ ಜೈಶಂಕರ್ ಮಾತುಕತೆಯನ್ನ ನಡೆಸಿದ್ದಾರೆ. ಪಾಕಿಸ್ತಾನ ಉಗ್ರರನ್ನ ಪೋಷಣೆ ಮಾಡ್ತಾ ಇದೆ. ಇದು ಈಗ ತೆರೆದ ಪುಸ್ತಕ. ಉಗ್ರರ ವಿರುದ್ಧ ನಮ್ಮ ಹೋರಾಟ ಅಂತ ಜೈಶಂಕರ್ ಅವರು ಹೇಳಿದ್ದಾರೆ. ಎಲ್ಲ ದೇಶಗಳಿಗೂ ಕೂಡ ಇದನ್ನೇ ಹೇಳ್ತಾ ಇರೋದು ಭಾರತ. ರಾಜತಾಂತ್ರಿಕವಾಗಿಯೂ ಪಾಕ್ ವಿರುದ್ಧ ಭಾರತ ಹೋರಾಟವನ್ನ ಮಾಡ್ತಾ ಇದೆ, ಕೈಗೊಂಡಿದೆ, ಶುರುವಾಗಿದೆ ಯುದ್ಧ. ಬ್ರಿಟನ್ ವಿದೇಶಾಂಗ ಕಾರ್ಯದರ್ಶಿ ಜೊತೆಗೆ ಜೈಶಂಕರ್ ಒಂದಿಷ್ಟು ಮಾಹಿತಿಗಳನ್ನ ಈ ಸಂದರ್ಭದಲ್ಲಿ ನೀಡಿದ್ದಾರೆ. ಶಶಾಂಕ್, ನಾವು ಬಹಳ ನಂಬುವಂತ ದೇಶಗಳು ಯಾವುದಪ್ಪ ಅಂತ ಅಂದ್ರೆ ಒಂದು ಇಸ್ರೇಲ್, ಮತ್ತೊಂದು ರಷ್ಯಾ, ಮತ್ತೊಂದು ಅಮೆರಿಕ ಅಂತ ಹೇಳ್ಬೋದು. ಈಗಾಗಲೇ ಈ ದೇಶಗಳಿಗೆ ನಮ್ಮ ಭಾರತದ ವಿದೇಶಾಂಗ ಸಚಿವರು ಒಂದಿಷ್ಟು ಕೊಡಬೇಕಾದಂಥ ಮಾಹಿತಿಗಳನ್ನು ಕೊಟ್ಟಾಗಿದೆ. ಆ ದೇಶಗಳು ಭಾರತಕ್ಕೆ ಏನೆಲ್ಲ ಸಲಹೆ ಕೊಡಬೇಕು ಕೊಟ್ಟಾಗಿದೆ. ಆದರೆ ಈ ಮಾಹಿತಿಯನ್ನು ಸಹಜವಾಗಿ ನಾವು ಜನಸಾಮಾನ್ಯರಿಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ, ಯಾಕೆ ನಾವು ಬೇರೆ ದೇಶಗಳಿಗೆ ಮಾಹಿತಿಯನ್ನು ಕೊಡಬೇಕು ನಮ್ಮ ದೇಶದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳ ಬಗ್ಗೆ ಅನ್ನೋ ಪ್ರಶ್ನೆ. ಅಂದರೆ ನಮ್ಮ ಫ್ರೆಂಡ್ಶಿಪ್ನ ಕೂಡ ನಾವು ಉಳಿಸ್ಕೊಂಡು ಹೋಗಬೇಕಾಗತ್ತೆ. ಅಷ್ಟು ಕಾಲದಲ್ಲಿ ನೋಡಿ, ಇಸ್ರೇಲು ನೇರವಾಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತು, ಭಾರತ ದೇಶದ ಮೇಲೆ ನೀವು ದಾಳಿ ಮಾಡಕ್ ಮುಂಚೆ ಇಸ್ರೇಲ್ ಅಲ್ಲಿ ಬಂದು ನಿಂತಿರುತ್ತೆ, ನಮ್ಮ ಬಗ್ಗೆ ಎಚ್ಚರಿಕೆ ಇರಲಿ ಅಂತ ನೇರ ಸಂದೇಶ ಕೊಡುತ್ತೆ. ಅವ್ರು ಯಾರಿಗೂ ಮುಲಾಜು ಕೊಡಲ್ಲ, ಇಲ್ಲಾಂದ್ರೆ ಹಿಂಬಾಗಿಲಿನಿಂದ ಅವ್ರು ಹೇಳಲ್ಲ, ನೇರವಾಗಿ ಫೀಲ್ಡ್ ಇಳಿದು ಮಾಡುವಂತದ್ದೇ ಇಸ್ರೇಲ್ ದೇಶ. ನಮ್ಮ ಬಾಂಧವ್ಯ ಬಹಳ ಚೆನ್ನಾಗಿದೆ ಇಸ್ರೇಲ್ ಒಟ್ಟಿಗೆ. ಅಮೆರಿಕನೂ ಹಾಗೆ ಇದೆ. ಈಗ ರಷ್ಯಾ ಏನಿದೆ, ರಷ್ಯಾ ನಮ್ಗೆ ತೀರಾ ಅತ್ಯಾಪ್ತ ಆಗಿದೆ. ಹಿಂದೆ ಇದ್ದಂತ ರಷ್ಯಾದ ತಾಂತ್ರಿಕ ನೀತಿ, ಈಗಿರ್ತಕ್ಕಂಥ ನೀತಿ ಸಾಕಷ್ಟು ಬದಲಾವಣೆ ಆಗಿದೆ. ನಮ್ಮ ಫ್ರೆಂಡ್ಶಿಪ್ ಏನಿದೆ ಬೇರೆ ಮಟ್ಟಕ್ಕೆ ಹೋಗಿದೆ. ಹಾಗಿರೋದ್ರಿಂದ ಪ್ರತಿನಿತ್ಯ ನಿಮ್ಮಲ್ಲಿ ಏನಾಗ್ತಿದೆ ಅಂತ ನಾವು ಕುಶಲೋಪರಿ ಕೇಳ್ದಂಗೆ, ನಾವು ಏನಾಗ್ತಿದೆ ಅಂತ ಕೇಳಿದಾಗ ನಮ್ಮಲ್ಲಿ ಈ ರೀತಿ ಆಗಿದೆ, ನಮ್ಮ ಮೇನ್ ಟಾರ್ಗೆಟ್ಸ್ ಈ ತರ ಇತ್ತು, ವರ್ಲ್ಡ್ ಇಂದ ಈ ಟೆರರಿಸಮ್ನ ಎರಾಡಿಗೇಟ್ ಮಾಡಬೇಕು, ಇದೇ ನಮ್ಮ ಉದ್ದೇಶ ಅಂತ ನೇರವಾಗಿ ಹೇಳಿದೆ. ಒಳ್ಳೆ ಉದ್ದೇಶ ನೀವು ಇಟ್ಕೊಂಡಿದ್ದೀರಾ, ನಿಮ್ಮೊಟ್ಟಿಗೆ ನಾವು ಇದೀವಿ ಅಂತ. ಇವರೆಲ್ಲ ನೇಬರಿಂಗ್ ಕಂಟ್ರೀಸ್ ಆಗಲಿ, ನಮ್ಮ ಫ್ರೆಂಡ್ಶಿಪ್ ಯಾವ ಕಂಟ್ರಿಯಿಂದ ಇದೆ, ಯಾವ ಕಂಟ್ರಿಗೆ ಟ್ರೇಡ್ ಇದೆ, ಇವರೆಲ್ಲರೂ ನಮ್ಗೆ ಶುಭಾಶಯ ಕೋರ್ತಿದ್ದಾರೆ, ನಾವು ನಿಮ್ಮೊಟ್ಟಿಗಿದ್ದೀವಿ ಅಂತ ಸಾಕಷ್ಟು ದೇಶ ಹೇಳ್ತಿದೆ. ಇರಾನ್ ಅಂತ ಕೂಡ ದೇಶನೂ ಕೂಡ ಹೇಳಿದೆ, ಸರ್ ನಾವೇನಾದ್ರೂ ಮಾಡ್ಬೋದಾ ಅಂತ. ಆದ್ರೆ ಈ ದೇಶಗಳಿಗೆ ಭಯ ಶುರುವಾಗಿದೆ, ಪಾಕಿಸ್ತಾನಕ್ಕೆ ಭಯ ಶುರುವಾಗಿದೆ. ಇರಾನ್ ಬರುತ್ತೇನೋ, ಬೇರೆ ದೇಶ ಬರುತ್ತೇನೋ, ಸೌದಿ ಅರೇಬಿಯಾ ನಮ್ಗೆ ಅತ್ಯಾಪ್ತ, ನನ್ನ ಬ್ರದರ್ ಇದ್ದಂಗೆ, ಅವ್ರು ಬರ್ತಾರೇನೋ ಅಂತ ನೋಡಿ ಎಲ್ಲಾ ದೇಶ ಕೈ ಚೆಲ್ಲಿದೆ. ಯಾಕಂದ್ರೆ ಯಾರಿಗೂ ಈ ಕಾರಣ ಇದೆಲ್ಲ ಮೇನ್ ರೀಸನ್, ನಾವು ಕೊಟ್ಟಂತ ರೀಸನ್ ಇಂದ ಎಲ್ಲ ಹಿಂದೆ ಹೋಗ್ಬಿಟ್ಟಿದ್ದಾರೆ. ಇದು ನೇರ ವಾರ್ ಅಲ್ಲ, ಇದು ನಾವು ಕೊಟ್ಟಂತ ರೀಸನ್ಗೆ ನಾವು ಸ್ಟಿಕ್ ಆಗಿದೀವಿ. ನಾವು ಹೇಳ್ತಿರೋದು ನೋಡಿ, ಒಳ್ಳೆ ಕೆಲಸ ಇದು, ಎಲ್ಲರಿಗೂ ತಲೆನೋವಾಗಿದೆ ಟೆರರಿಸಮ್, ಅದನ್ನ ನಾವು ಬೇರೆ ಸಮೇತ ಕಿತ್ತಾಕ್ತಿವಿ, ಓಕೆನಾ ಅಂತ ಹೇಳಿದಾಗ ಎಲ್ಲರೂ ಬೆಂಬಲ ಕೊಡ್ತಿದ್ದಾರೆ. ನಮ್ಗೆ ಆ ಕೇಪಬಿಲಿಟಿ, ಕೆಪಾಸಿಟಿ ಇದೆ. ನಮ್ಗೆ ಇಲ್ಲ ಅಂದಿದ್ರೆ ಬೇರೆ ದೇಶ ಬಂದು ನಮ್ಮ ಒಟ್ಟಿಗೆ ನಿಂತು ಯುದ್ಧ ಮಾಡ್ಬೇಕಾಗಿತ್ತು. ಈಗ ಆ ಪರಿಸ್ಥಿತಿ ಇಲ್ಲ. ನಾವು ಒಬ್ಬರೇ 2-3 ದೇಶನ ಫಿನಿಶ್ ಮಾಡೋಷ್ಟು ಕೆಪಾಸಿಟಿ, ಕೇಪಬಿಲಿಟಿ ಇಂಡಿಯಾಗಿದೆ. ಸೊ ಹಾಗಾಗಿ ಏನ್ ಇಂಡಿಯಾ ಸ್ಟೆಪ್ ತಗೊಂತ ಇದೆ, ಅದರೊಟ್ಟಿಗೆ ಅಮೆರಿಕ ಇರುತ್ತೆ ಅಂತ ನಿನ್ನೆ ಕೂಡ ಅಮೆರಿಕ ವಿದೇಶಾಂಗ ಸಚಿವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ವಿ ಆರ್ ವಿತ್ ಇಂಡಿಯಾ ಅಂತ ಹೇಳ್ತಿದ್ದಾರೆ. ಪಾಕಿಸ್ತಾನಕ್ಕೆ ಯಾವುದೇ ಒಳ್ಳೆ ಕೆಲಸ ಮಾಡ್ತಾ ಇದ್ರಲ್ಲ, ನಮ್ಗೆ ಉದ್ದೇಶ ಸಖತ್ತಾಗಿದೆ, ಉದ್ದೇಶ ಒಳ್ಳೆಯದಾಗಿದೆ. ಯಾಕೆಂತ ಹೇಳಿದ್ರೆ ಇಡೀ ಜಗತ್ತಿಗೆ ಕಂಟಕ ಆಗಿರೋದು ಉಗ್ರವಾದ. ಆ ಉಗ್ರರನ್ನ, ಆ ಭಯೋತ್ಪಾದಕರನ್ನ ಹತ್ತಿಕ್ಕುವ ಕೆಲಸಕ್ಕೆ ಭಾರತ ಈಗ ಮುಂದಡಿಯನ್ನ ಇಟ್ಟಿದೆ, ನಾಂದಿ ಹಾಡಿದೆ. ಹಾಗಾಗಿನೇ ಇಡೀ ಜಗತ್ತು ಭಾರತದ ಬಳಿ ನಿಂತಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನೋಡಿ, ಇಂಡಿಯಾ ಏನ್ ಹೇಳ್ತಾ ಇದೆ, ನಮ್ಗೆ ಪಾಕಿಸ್ತಾನ ಬೇಕು ಅಂತ ಹೇಳ್ತಾ ಇದಿಲ್ಲ, ನಮ್ಗೆ ಪುಯ್ಯೋಕೆ ಬೇಕು ಅಂತ ಹೇಳ್ತಾ ಇದಿಲ್ಲ, ನಮ್ಗೆ ಅಟ್ಯಾಕ್ ಮಾಡೋಕೆ ಉದ್ದೇಶ ಅದಿಲ್ಲ. ಟೆರರಿಸಮ್ ಎಲ್ಲರಿಗೂ ತೊಂದರೆ ಆಗ್ತಾ ಇದ್ರೆ ಅದಕ್ಕೆ ನಾನು ಇರಾಡಿಕೇಟ್ ಮಾಡ್ತಾ ಇದ್ದೀನಿ ಅಂತ ಒಳ್ಳೆ ಉದ್ದೇಶ ಎಲ್ಲರೂ ಎಂಕರೇಜ್ ಮಾಡ್ತಾ ಇದ್ದಾರೆ. ಮೇ ಬಿ ಅದಕ್ಕೋಸ್ಕರನೇ ಅಮೆರಿಕ ಕೂಡ ಭಾರತದ ಜೊತೆಗೆ ನಿಂತಿರೋದು. ಯುರೋಪ್ ಒಕ್ಕೂಟ ಜೊತೆಗೆ ಸೌದಿ ಅರೇಬಿಯಾ ಎಲ್ಲ ಭಾರತದ ಜೊತೆಗೆ ಸಪೋರ್ಟ್ ಮಾಡ್ತಾ ಇರೋ. ಈಗ ಅಮೆರಿಕದ ಒಬ್ಬ ಫೇಮಸ್ ಜರ್ನಲಿಸ್ಟ್ ನ ಸಾಯಿಸ್ಬಿಟ್ರಲ್ಲ ಪಾಕಿಸ್ತಾನದಲ್ಲಿ, ಅದಕ್ಕೆ ಉತ್ತರ ಯಾರು ಕೊಡ್ತಾರೆ? ಅಮೆರಿಕ ಹೇಳುತ್ತೆ, ನನ್ನ ದೇಶದ ಒಬ್ಬ ನಾಗರಿಕನ ನೀವು ಟಚ್ ಮಾಡಿ ಆ ದೇಶಕ್ಕೆ ಯುದ್ಧ ಸಾರ್ತೀವಿ ಅಂತ ಹೇಳ್ತಾರೆ. ಇರೋ ಲೆಕ್ಕ ಅಮೆರಿಕ ಫೀಲ್ಡ್ ಗಿಳಿಬೇಕೀಗ. ನಾವು ಮಾಡ್ತಿರೋ ಕೆಲಸ ಅಮೆರಿಕ ಮಾಡ್ಬೇಕು. ಯಾಕಂದ್ರೆ ಈಗಾಗಲೇ ಅಮೆರಿಕ ಗೊತ್ತಾಗಿದೆ ಪಾಕಿಸ್ತಾನದ ಒಳಗಡೆ ಯಾರ್ಯಾರಿದ್ದಾರೆ, ಮೋಸ್ಟ್ ವಾಂಟೆಡ್, ನಾವ್ ಯಾರಿಗೆ ಟ್ಯಾಗ್ ಲೈನ್ ಮಾಡಿ ಪ್ರೈಸ್ ಮನಿ ಇಟ್ಟಿದೀವಿ ಅವ್ರ ತಲೆ ಮೇಲೆ, ಅಂತವರೆಲ್ಲ ಪಾಕಿಸ್ತಾನದ ಒಳಗಡೆ ಇದ್ದಾರೆ. ಈಗಾಗಲೇ ಅವರ ಸೇನೆ, ಅವರ ಕಾರ್ಯಾಚರಣೆ ಆಗಬೇಕಾಗಿತ್ತು ಒಂದ್ ಕಡೆಯಿಂದ. ಈಗ ಅಮೆರಿಕಕ್ಕೆ ಫುಲ್ ಕಾನ್ಫಿಡೆನ್ಸ್ ಇದೆ, ನಾನ್ ಏನು ಹೋಗೋದು, ನನ್ನ ಸ್ನೇಹಿತನ ಕೈ ಸಾಕು, ಇವ್ರಿಗೆ ಏನ್ ಪಾಠ ಕಲಿಸಬೇಕು ಸಾಕು ಅಂತ ಭಾರತ ದೇಶದ ಮೇಲೆ ವಿಶ್ವಾಸ ಇಟ್ಟು, ಪ್ರೀತಿ ಇಟ್ಟು, ನಂಬಿಕೆ ಇಟ್ಟು
ಅಮೆರಿಕ ಸೈಲೆಂಟ್ ಆಗಿ ತನ್ನ ಸ್ಟ್ಯಾಂಡ್ ನ ಇಡೀ ಪ್ರಪಂಚಕ್ಕೆ ಹೇಳ್ತಾ ಇದೆ. ಎಸ್ ಶಶಾಂಕ್, ಈ ಚರ್ಚೆ ಅಂತೂ ಮುಗಿಯೋದೇ ಇಲ್ಲ. ಅಷ್ಟು ದೊಡ್ಡ ಮಟ್ಟದ ಒಂದು ದಾಳಿ ಅಂತೂ ಭಾರತ ಮಾಡ್ತಾ ಇದೆ ಮತ್ತು ನೋಡಿಕೊಳ್ಳುವ ಹಾಗೆ ತಿರುಗೇಟನ್ನ ಭಾರತ ಕೊಡ್ತಾ ಇದೆ. ಫೈನಲಿ ಇನ್ನು ಒಂದೇ ಒಂದು ನಿಮಿಷ ಬಾಕಿ ಇದೆ ನಮಗೆ. ಸೊ ಏನ್ ಹೇಳ್ತೀರಿ, ಏನ್ ಆಗಬಹುದು ಅಂತ ಸರ್? ಸರ್ ನೋಡಿ, ಇವತ್ತು ಇದು ಟ್ರಯಲ್ಸ್ ಥರ ನೋಡ್ಕೋಬೇಕು. ಇದು ನೆಕ್ಸ್ಟ್ ಸಿನಿಮಾ ಪಿಕ್ಚರ್ಸ್ ಅಭಿ ಬಾಕಿ ದೋಸ್ತೋ ಅಂತಾರ ಏನಂದ್ರೆ ನೆಕ್ಸ್ಟ್ ಕಂಪ್ಲೀಟ್ ಆಗಿ ಈ ಪ್ರಾಬ್ಲಮ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡೋ ತರ ಈ ವಾರ ಆಗಬೇಕು.